ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ಲಾಸ್ಟ್ ವಿಡಿಯೋಯಿಂದ ಕಂಟಿನ್ಯೂ ಆಗುತ್ತೆ. ಬಿರಿಯಾನಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದಮೇಲೆ ತಿನ್ನೋಕ್ಕೆ ಟೇಸ್ಟ್ ಮಾತ್ರ ಅಷ್ಟೇ ಸೂಪರಾಗಿರುತ್ತೆ. ನಾವು ಮಾತ್ರ ಈ ಥರ ಬಿರಿಯಾನಿ ಮಾಡಿದ್ರು ಅಂತೂ ಒಂದು ಸತಿ ಅಲ್ಲ, 2 ಸತಿ ಅಲ್ಲ, 3 ಸತಿ ಹಾಕ್ಸ್ಕೊಂಡು ತಿಂತೀವಿ ಅಂತ ಹೇಳ್ಬೋದು. ಟೇಸ್ಟ್ ಮಾತ್ರ ಅಷ್ಟೇ ಸೂಪರಾಗಿ ಮಾಡ್ತಾರೆ. ಹಾಗೆ ಎಲ್ಲರೂ ಕೂತ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಅಷ್ಟರೊಳಗೆ ನಮ್ಮ ತಂಗಿ ಹಸ್ಬೆಂಡು ಹೊಟ್ಟೆ ಫುಲ್ಫಿಲ್ ಆಗಿಲ್ಲ ಅಂತ ಹೇಳಿ ಐಸ್ ಕ್ರೀಮ್ ಕೂಡ ತೊಗೊಂಡು ಬಂದರು. ಅದಕ್ಕೆ ಹಾರ್ಟಿಂಗೆ ಅಂತ ಹೇಳಿ ಚಾಕ್ಲೇಟ್ ಸಿರಪ್ಪು ಮತ್ತು ಡ್ರೈ ಫ್ರೂಟ್ಸ್ನ ಹಾಕ್ಕೊಟ್ರು. ಎಷ್ಟು ಸೂಪರಾಗಿತ್ತು ಅಂದರೆ ಟೇಸ್ಟು. ನಾವು ಈ ಟೇಸ್ಟ್ನ ಮಾಡೇ ಇರಲಿಲ್ಲ ಅಂದ್ಕೊಳ್ಳಿ. ನಾವು ಹೊರಗಡೆ ಹೇಗೆ ಐಸ್ ಕ್ರೀಮ್ ಪಾರ್ಲರಲ್ಲಿ ತಿಂತೀವಿ ಅದೇ ಥರ ಸೂಪರಾಗಿತ್ತು. ಹಾಗೂ ಈಗ ಮಾತಾಡಿಕೊಂಡು ಎಲ್ಲ ಒಟ್ಟಿಗೆ ಸೇರಿದ ಮೇಲೆ ಬೇಗ ಮಲಗೋ ಚಾನ್ಸೇ ಇಲ್ಲ ಅಲ್ವಾ. ನಮ್ಮದೇನು ನಿಮ್ಮದೇನು ಅಂತ ಎಲ್ಲ ಮಾತಾಡಿಕೊಂಡು ಮುಗಿಯೋ ಅಷ್ಟರೊಳಗೆ 11 o'clock ಆಗೋಗಿತ್ತು. ಮಕ್ಕಳ ಜೊತೆ ಆಟ ಆಡಿಕೊಂಡು ಮುಗಿಸೋ ಅಷ್ಟರೊಳಗೆ ಕೊನೆಗೂ ಅಲ್ಲೇ ಉಳ್ಕೋಬೇಕಾಗಿತ್ತು. ಒಂದು ದಿವಸ ಅಲ್ಲೇ ಉಳ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡೇ ಹೋಗಿದ್ರಿಂದ ಅಲ್ಲೇ ಉಳ್ಕೊಂಡು ಮಕ್ಕಳ ಜೊತೆ ಆಟ ಆಡಿಕೊಂಡು ಮಲಿಕೊಳ್ಳೋ ಅಷ್ಟರೊಳಗೆ 11 o'clock. ಇದು ಮಾರ್ನಿಂಗ್ದಾಗಿರುತ್ತೆ. ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಇವತ್ತು 8 ಗಂಟೆಗೆ ಎದ್ದಿದ್ವಿ. ಏನಪ್ಪ ಅಂದರೆ ಏನು ಕೆಲಸ ಇರಲಿಲ್ವ, ಸಂಡೇ ಆಗಿರೋದ್ರಿಂದ ಇನ್ನೇನು ಮಾಡೋದು ಅಂತ ಎದ್ದಿದ್ವಿ. ನೋಡಿ ನನ್ನ ತಂಗಿ ನಮ್ಮ ಮಗಳು ಕೈಲಿ ನಿಮ್ಮ ಮನೇಲಿ ಕೆಲಸ ಮಾಡಿಸಲ್ಲ ನೀನು, ನಮ್ಮ ಮನೇಲಿ ಮಾಡಲಿ ಅಂತ ಕಸ ಗುಡಿಸ್ತಿದ್ದಾಳೆ. ನಮ್ಮ ಮನೆಯವ್ರಂತೂ ಫುಲ್ಲು ಎಲ್ಲಿ ಹೋದ್ರೂ ಮೊಬೈಲು ಅಂದ್ಕೊಳ್ಳಿ, ಅಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರು ಫೋನು. ಆಗ ಈಗ ನಮ್ಮ ಮನೆಯವರು ಏನೋ ಬೆಳಗ್ಗೆನೆ ವಿಶ್ ಮಾಡಿದ್ರು. ಏನಪ್ಪ ಅಂದರೆ ಹ್ಯಾಪಿ ವುಮೆನ್ಸ್ ಡೇ. ನನಗಂತೂ ಫುಲ್ ಖುಷಿ ಆಯಿತು. ಬರ್ತ್ಡೇ ವಿಶಾರು ಮಾಡಲ್ಲ, ಇದನ್ನ ನೆನ್ಸ್ಕೊಂಡು ಮಾಡ್ತಿದ್ದಾರಲ್ಲ ಹೆಣ್ಮಕ್ಳಿಗೋಸ್ಕರ ಅಂತ ಹೇಳಿ. ಅದಕ್ಕೋಸ್ಕರ ಇವತ್ತು ನೀನೇ ತಿಂಡಿ ಮಾಡಪ್ಪ ಅಂದರೆ ಅದೆಲ್ಲ ಆಗಲ್ಲಪ್ಪ, ಬೇಕಾದ್ರೆ ಹೋಟ್ಲಲ್ಲಿ ತರಿಸ್ಕೊಡ್ತೀನಿ ಅಂದರು. ಇವ್ರದ್ದು ಇದೇ ಕತೆ ಅಂತ ಹೇಳಿ ಸಪೋಟೊ ಜ್ಯೂಸ್ ಮಾಡ್ಕೊಂಡು ಕುಡಿದು ಎಲ್ಲರೂ TV ನೋಡೋಣ ಅಂತ ಬಂದ್ವಿ. ನನ್ನ ಮಗಳು ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ದು. ಅವಳಿಗೆ ಮ್ಯೂಸಿಕ್ ಅಂದ್ರೆ ಸಾಕು, ಎಲ್ಲೋದ್ರೂ ಕುಣಿತಾನೆ ಇರ್ತಾಳೆ. ಏನಾರ ಮಾಡ್ಕೊ ನೀನು ಅಂತ ಹೇಳಿ ಹಾಗೆ ಒಂದು ಸ್ವಲ್ಪ ವೀಡಿಯೋಗಳು, ಸಾಂಗ್ಗಳು ಅದೆಲ್ಲ ಕೇಳ್ಕೊಂಡು ಕೂತಿದ್ವಿ. ಟೈಮ್ ಆಗೋಯ್ತು ಅಂತೇಳಿ ಚಿತ್ರಾನ್ನ ಮಾಡಿದ್ದು ನಮ್ಮ ತಂಗಿ. ಅದನ್ನೆಲ್ಲ ತಿನ್ಕೊಂಡು ಟಾಟಾ ಬಾಯ್ ಬಾಯ್ ಅಂತ ಹೊರಟ್ವಿ. ಅವರು ಒಂದು ಸ್ವಲ್ಪ ಹೊರಗಡೆ ಫಂಕ್ಷನ್ ಇತ್ತು, ಹೋಗಬೇಕಾಗಿತ್ತು. ಹಾಗೆ ನಾವು ಹೊರಗಡೆ ಹೋಗಬೇಕಾಗಿರೋದ್ರಿಂದ ಎಕ್ಸಾಮ್ ಇರೋದ್ರಿಂದ ಓದಿಸ್ಬೇಕು ಅಂತ ಹೇಳಿ ಸಾಕು ಅಂತ ಹೊರಟ್ವಿ. ಯಾವಾಗಲಾದರೂ ಹಿಂಗೆ ಬಂದು ಒಂದೊಂದು ಸತಿ ಇದ್ದು ಹೋಗ್ತಿದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಅವರು ಬರ್ತಾರೆ, ಹಾಗೆ ನಾವು ಹೋಗ್ತೀವಿ. ಹೀಗೆ ಹೋಗಿ ಬಂದು ಎಲ್ಲ ಮಾಡಿಕೊಂಡು ಅಕ್ಕ ತಂಗಿ ಇಷ್ಟು ಚೆನ್ನಾಗಿದ್ದೀವಿ. ಹಿಂಗೆ ಯಾವಾಗಲೂ ಚೆನ್ನಾಗಿರಲಿ ಅಂತ ಹೇಳ್ತಾ ನಾನು ಬಾಯ್ ಬಾಯ್ ಟಾಟಾ ಅಂತ ಹೇಳಿ ನಾವು ಗಾಡಿ ಎತ್ಕೊಂಡು ಹೊರಟ್ವಿ. ನಮ್ಮ ಮನೆಯವ್ರಂತೂ ಫುಲ್ ಬೈತಿದ್ದಾರೆ ನೋಡ್ರಿ, ನೀವು 3 ಜನ ಆರಾಮಾಗಿ ಕೂತಿದ್ದೀರಾ, ನನಗೆ ಮುಂದೆ ಜಾಗನೇ ಇಲ್ಲ, ನೀವೇ ಎಲ್ಲ ಕವರ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ. ಆದರೆ ಏನು ಮಾಡೋದು, ಕಷ್ಟ ಅನುಭವಿಸ್ಲೇಬೇಕಲ್ಲ ಅಂತ ಹೇಳಿ ಹೊರಡ ನಡಿಯಪ್ಪ ಅಂತ ಹೊರಟ್ವಿ. ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಆದರೆ ಗಾಡಿ ತಂದಿದ್ವಲ್ಲ, ಅದರಿಂದ ಒಬ್ಬರನ್ನೇ ಯಾಕೆ ಕಳಿಸೋದು, ನಾವು ಜೊತೆಲೇ ಹೋಗೋಣ ಅಂತ ಹೇಳಿ ನಮ್ಮ ತಂಗಿ ಫ್ಯಾಮಿಲಿಗೆಲ್ಲ ಬಾಯ್ ಬಾಯ್ ಅಂತ ಹೇಳಿ ಹೊರಟ್ವಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾರು ನಿಮ್ಗೆ ಏನಾರು ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ರಿಗೂ ಯಾರ್ಯಾರು ಈ ಫುಲ್